ಕರ್ನಾಟಕದಲ್ಲಿ ಹೀಟ್ ವೇವ್ ಸ್ಟಾರ್ಟ್ ಆಗಿದೆ. ತುಂಬಾ ಸಿಟೀಸ್ ಅಲ್ಲಿ ಐ ಇನ್ಫೆಕ್ಷನ್ ಕೂಡ ಸ್ಟಾರ್ಟ್ ಆಗಿದೆ. ಕಣ್ಣನ್ನೋದು ಕಂಪ್ಲೀಟ್ ಆಗಿ ರೆಡ್ ಆಗುತ್ತೆ. ಒಂದ್ ಸ್ವಲ್ಪ ಹುಷಾರಾಗಿರಿ. ಈಗಾಗಲೇ ಪ್ರತಿದಿನ 20ರಿಂದ 30 ಕೇಸಸ್ ರಿಜಿಸ್ಟರ್ ಆಗ್ತಾ ಇದೆ. ಭಯ ಪಡೋ ಅವಶ್ಯಕತೆ ಇಲ್ಲ. ನೀವು ಒಂದ್ ಸ್ವಲ್ಪ ಹುಷಾರಾಗಿರ್ಬೇಕಷ್ಟೇ. ಇವಾಗ ಹೊರಗಡೆ ಬಿಸಿಲು ಯಾವ ರೀತಿ ಇದೆ ಅಂತ ನಾನು ಹೇಳ್ಬೇಕಾಗಿಲ್ಲ, ನಿಮ್ಗೂ ಕೂಡ ಗೊತ್ತಿರೋದೆ. ಇದರಿಂದ ಏನಾಗುತ್ತೆ ಅಂದ್ರೆ ನಿಮಗೆ ಅವಶ್ಯಕತೆ ಇಲ್ಲ ಅಂದ್ರೂ ಕೂಡ ತುಂಬಾ ಅಡ್ಡಾಡೋದಕ್ಕಾದ್ರೆ ಹೋಗ್ಬೇಡಿ. ಅವಾಗ ಕಣ್ಣಿಗೆ ತುಂಬಾ ಮಟ್ಟಿಗೆ ಪ್ರೆಷರ್ ಬೀಳುತ್ತೆ. ಆವಾಗ ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಹಾಗೆ ಬಂದ್ಬಿಟ್ಟು ಡಸ್ಟ್ ಪೊಲ್ಯೂಷನ್, ನೀವು ಹೊರಗಡೆ ಹೋಗ್ತಿದ್ದೀರಾ ಅಂದ್ರೆ ಆದಷ್ಟು ನಿಮ್ ಕಣ್ಣ ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ಸನ್ ಗ್ಲಾಸಸ್ ಹಾಕೊಳ್ಳಿ, ಅವಾಗ ಏನೂ ಕೂಡ ಆಗೋದಿಲ್ಲ. ಹಾಗೆ ಬಂದ್ಬಿಟ್ಟು ಎಸಿಯಲ್ಲಿ ತುಂಬಾ ಹೊತ್ತು ಇರಬೇಡಿ ಅಂತ ಹೇಳ್ಬಿಟ್ಟು ಡಾಕ್ಟರ್ಸ್ ಹೇಳ್ತಿದ್ದಾರೆ. ನೀವು ತುಂಬಾ ಹೊತ್ತು ಎಸಿಯಲ್ಲಿ ಇದ್ದೀರಾ ಅಂದ್ರೆ ಅಲ್ಲಿಂದನೂ ಕೂಡ ನಿಮಗೆ ಕಣ್ಣು ಅನ್ನೋದು ತುಂಬಾನೇ ಎಫೆಕ್ಟ್ ಆಗುತ್ತೆ. ಆವಾಗಲೂ ಕೂಡ ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಹಾಗೆ ಬಂದ್ಬಿಟ್ಟು ತುಂಬಾ ಜನ ಮೊಬೈಲ್ ತುಂಬಾ ಯೂಸ್ ಮಾಡ್ತಿರ್ತೀರಾ, ಲ್ಯಾಪ್ಟಾಪ್ ತುಂಬಾ ಯೂಸ್ ಮಾಡ್ತಿರ್ತೀರಾ. ಆವಾಗ ನಿಮಗೆ ಬ್ಲೂರೇ ಗ್ಲಾಸಸ್ ಅಂತ ಹೇಳ್ಬಿಟ್ಟು ಸಿಗುತ್ತೆ. ಆ ಒಂದು ಗ್ಲಾಸಸ್ ನ ನೀವು ಹಾಕೊಂಡಿದ್ದೀರಾ ಅಂದ್ರೆ ನಿಮ್ ಕಣ್ಣು ಒಂದು ಸ್ವಲ್ಪ ಸೇಫರ್ ಸೈಡ್ ಅಲ್ಲಿ ಇರುತ್ತೆ ಅಂತಾನೆ ಹೇಳ್ಬೋದು. ಆದಷ್ಟು ಇವಾಗ ಟೆಂಪರೇಚರ್ ಜಾಸ್ತಿ ಆಗ್ತಾ ಇದೆ, ಹೊರಗಡೆನೂ ಕೂಡ ತುಂಬಾ ಅಡ್ಡಾಡೋದಕ್ಕಾದ್ರೆ ಹೋಗ್ಬೇಡಿ. ಆದಷ್ಟು ಮನೆಯಲ್ಲಿರಿ, ಅವಾಗೇನು ಕೂಡ ಆಗೋದಿಲ್ಲ. ಆದಷ್ಟು ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಈ ತರ ಇನ್ಫಾರ್ಮೇಶನ್ ಮಿಸ್ ಆಗಬಾರ್ದು ಅಂದ್ರೆ ನಮ್ಮ ಪೇಜ್ ನ ಫಾಲೋ ಮಾಡಿ.